ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಬೆಳಗಿನ ಸಮಯದಲ್ಲಿ ಏನು ಟಿಫನ್ ಮಾಡೋದು ಅಂತ ಯೋಚನೆ ಮಾಡ್ತಿದ್ದೀರಾ? ಹಾಗಾದರೆ ಫಟಾಫಟ್ ಅಂತ ಕೇವಲ ಅರ್ಧ ಗಂಟೆಯಲ್ಲಿ ರುಚಿಯಾದ ರವೆ ಇಡ್ಲಿನ ಮಾಡ್ಬೋದು. ಇನ್ಸ್ಟೆಂಟ್ ಆದ ರವೆ ಇಡ್ಲಿನ ಮನೆಯಲ್ಲೇ ಯಾವ ರೀತಿ ಮಾಡೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಕೇವಲ 4 ಪದಾರ್ಥಗಳನ್ನ ಬಳಸ್ಬಿಟ್ಟು ಯಾವ ರೀತಿಯಾದ ರವೆ ಇಡ್ಲಿನ ಮಾಡ್ಬೋದು ಅಂತ ತೋರಿಸ್ತೀನಿ. ಮೃದುವಾದ ಮಲ್ಲಿಗೆ ಹೂವಿನಂತಹ ಇಡ್ಲಿನ ನಾನು ಯಾವ ರೀತಿ ಮಾಡ್ಬೋದು ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಎಲ್ಲಿ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡ್ತಾ ಇರಿ. ನೀವು ಮಕ್ಕಳಿಗೆ ಈ ರೀತಿ ಒಂದು ಬಾರಿ ಮಾಡಿಕೊಟ್ರೆ ಸಾಕು, ಅವ್ರು ಪದೇ ಪದೇ ನಿಮ್ಮನ್ನ ಕೇಳ್ತಾ ಇರ್ತಾರೆ ಇಡ್ಲಿನ ಮಾಡಿಕೊಡಿ ಅಂತ. ಹಾಗಾದರೆ ಲೇಟ್ ಮಾಡೋದು ಬೇಡ, ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲನೇದಾಗಿ ನಾನೊಂದು ಮೀಡಿಯಮ್ ಸೈಜಲ್ಲಿರೋ ಬೌಲ್ ತೊಗೊಂಡಿನಿ. ಅದರಲ್ಲಿ ನಾನು 4 ಕಪ್ಪಷ್ಟು ಇಡ್ಲಿ ರವೆನ ಹಾಕ್ಕೊಳ್ತಾ ಇದ್ದೀನಿ. ನಮ್ಮ ಮನೆಯಲ್ಲಿ ಜನ ಜಾಸ್ತಿ ಇರೋದ್ರಿಂದ ನಾನು 4 ಕಪ್ನ ಹಾಕ್ಕೊಂಡಿದ್ದೀನಿ. ನೀವು ಇಬ್ಬರಿಗೆ ಅಥವಾ 3 ಜನಕ್ಕೆ ಮಾಡ್ಕೋಬೋದು ಅನ್ನೋದಾದರೆ 2 ಕಪ್ಪಷ್ಟು ರವೆ ಸಾಕು. ನಾನಿಲ್ಲಿ 4 ಕಪ್ ತೊಗೊಂಡಿದ್ದೀನಿ. ಈ ರವೆನ ಇವಾಗ ವಾಶ್ ಮಾಡ್ಕೋಬೇಕು. ಚೆನ್ನಾಗಿ ಒಂದು 3-4 ಬಾರಿ ಚೆನ್ನಾಗಿ ವಾಶ್ ಮಾಡ್ಕೋಬೇಕು. ಯಾಕೆಂದರೆ ರವೆ ಬೆಳ್ಳಗಾಗಬೇಕು. ಬೆಳ್ಳಗಾಗೋವರೆಗೂ ನಾವು ಚೆನ್ನಾಗಿ ವಾಶ್ ಮಾಡಿದ್ವಿ ಅಂದರೆ ಇಡ್ಲಿ ಕೂಡ ಚೆನ್ನಾಗಾಗುತ್ತೆ. ನೋಡಿ, ನಾನಿಲ್ಲಿ 3-4 ಬಾರಿ ಚೆನ್ನಾಗಿ ವಾಶ್ ಮಾಡಿದ್ದೀನಿ. ಈಗ ನೀರನ್ನ ನಾನು ಎಲ್ಲ ನೀಟಾಗಿ ಸೋಸಿಬಿಟ್ಟು ಈಗ ಅದಕ್ಕೆ ಒಂದು ಪ್ಲೇಟ್ ಕ್ಲೋಸ್ ಮಾಡಿ ಮುಚ್ಚಿಡ್ತಿದ್ದೀನಿ. ಈಗ ನಾನು ಅದೇ ಕಪ್ಪಲ್ಲಿ ಈಗ ಅವಲಕ್ಕಿನ ತೊಗೊಳ್ತಾ ಇದ್ದೀನಿ. ತಿಂಡಿಗೆ ಬಳಸುವಂತಹ ಅವಲಕ್ಕಿ 2 ಕಪ್ಪಷ್ಟು ನಾನು ಅವಲಕ್ಕಿ ತೊಗೊಂಡಿದ್ದೀನಿ. ಈಗ ಇದನ್ನು ಒಂದು 3-4 ಬಾರಿ ಚೆನ್ನಾಗಿ ವಾಶ್ ಮಾಡಬೇಕು. ಯಾಕೆ ಅಂದರೆ ಅದರಲ್ಲಿ ಗಲೀಜಿರುತ್ತೆ ಅಥವಾ ಬೇರೆ ಏನಾದರೂ ಪೌಡರ್ ಇರುತ್ತೆ, ಇಲ್ಲ ಚಿಕ್ಕದಾಗಿರುವಂಥ ಹುಳಗಳು ಸೇರ್ಕೊಂಡಿರುತ್ತೆ. ಹಾಗಾಗಿ ಚೆನ್ನಾಗಿ ತೊಳ್ಕೊಬೇಕು. ಈ ರೀತಿ ತೊಳೆಯೋದ್ರಿಂದ ಇಡ್ಲಿ ಎಲ್ಲ ಚೆನ್ನಾಗಿ ಬರುತ್ತೆ. ಹಾಗಾಗಿ ನೀಟಾಗಿ ವಾಶ್ ಮಾಡ್ಕೋಬೇಕು. ರವೆ ಮತ್ತು ಅವಲಕ್ಕಿನ ಚೆನ್ನಾಗಿ ನಾವು ನೆನೆಸ್ಕೋಬೇಕು. ಅರ್ಧ ಗಂಟೆ ಸಮಯ ಇತ್ತು ಅಂದರೆ ಅರ್ಧ ಗಂಟೆವರೆಗೂ ಚೆನ್ನಾಗಿ ನೆನೆದಷ್ಟು ಇಡ್ಲಿ ಚೆನ್ನಾಗಿ ಬರುತ್ತೆ. ಇಲ್ಲ ನಮಗೆ ಅಷ್ಟೊಂದು ಸಮಯ ಇಲ್ಲ ಅಂದರೆ 1/4 ಗಂಟೆನಾದರೂ ನೆನೆಸ್ಕೋಬೋದು. ನೋಡಿ, ನಾನು ಅವಲಕ್ಕಿಗೆ ಮುಳುಗೋಷ್ಟು ನೀರು ಹಾಕ್ಬಿಟ್ಟು ಪ್ಲೇಟ್ನ ಕ್ಲೋಸ್ ಮಾಡಿಡ್ತಾ ಇದ್ದೀನಿ. ಇವಾಗ ಅರ್ಧ ಗಂಟೆ ಸಮಯ ಆಗಿದೆ. ನಾನು ಒಂದು ಜಾರ್ನ ತೊಗೊಂಡಿದ್ದೀನಿ. ಯಾವ ಕಪ್ಪಲ್ಲಿ ಮೆಷರ್ಮೆಂಟ್ ಮಾಡ್ತಾ ಇದ್ನೋ ಅದೇ ಕಪ್ಪಲ್ಲಿ 1 ಕಪ್ಪಷ್ಟು ಕಾಯಿ ತುರಿ, ಹಾಗೆ 2 ಕಪ್ಪಷ್ಟು ನಾನು ಮೊಸರನ್ನ ಹಾಕ್ಕೊಳ್ತಾ ಇದ್ದೀನಿ. ನಂತರ ನೆನೆಸಿರುವಂತಹ ಅವಲಕ್ಕಿ ಕೂಡ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಅರ್ಧ ಗಂಟೆ ನೆನೆಸಿದ್ದೆ, ಅವಲಕ್ಕಿ ಕೂಡ ಚೆನ್ನಾಗಿ ನೆಂದಿದೆ, ನೀರೆಲ್ಲ ಹೀರ್ಕೊಂಡಿದೆ. ಈಗ ಈ ಅವಲಕ್ಕಿ ಕೂಡ ನಾನು ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಇದಿಷ್ಟು ಪೂರ್ತಿ ಗ್ರೈಂಡ್ ಮಾಡ್ಕೋಬೇಕು. ಅವಲಕ್ಕಿ, ಮೊಸರು ಮತ್ತು ಕಾಯಿ ತುರಿನ ಇದಿಷ್ಟು ಸಣ್ಣದಾಗಿ ಪೇಸ್ಟ್ ಮಾಡ್ಕೋಬೇಕು. ಜಾಸ್ತಿ ನೀರು ಹಾಕ್ಕೋಬಾರ್ದು. ನಾನಿಲ್ಲಿ ಒಂದು ಅರ್ಧ ಕಪ್ಪಷ್ಟು ನೀರು ಹಾಕ್ಕೊಂಡು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮತ್ತೆ ಒಂದು ಬಾರಿ ಚೆನ್ನಾಗಿ ಗ್ರೈಂಡ್ ಮಾಡ್ಕೊತೀನಿ. ಇದು ಸಣ್ಣದಾಗಿ ಗ್ರೈಂಡ್ ಆಗಬೇಕು, ತರಿಯಾಗಿರಬಾರ್ದು. ಆ ರೀತಿಯಾಗಿ ಸಣ್ಣಗೆ ಗ್ರೈಂಡ್ ಮಾಡ್ಕೋಬೇಕು. ಜಾಸ್ತಿ ನೀರು ಹಾಕಬಾರ್ದು. ರವೆನಲ್ಲಿ ನೀರಿನ ಅಂಶ ಇರೋದ್ರಿಂದ ಜಾಸ್ತಿ ನೀರು ಹಾಕೋಬಾರ್ದು. ನೋಡಿ, ನಾನು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಈ ರೀತಿಯಾಗಿದೆ, ಇಷ್ಟು ಸಾಫ್ಟಾಗಿದೆ ನೋಡಿ. ಈಗ ಇದನ್ನು ನಾನು ರವೆಗೆ ಹಾಕ್ಕೊಳ್ತಾ ಇದ್ದೀನಿ. ನಾನು 30 ನಿಮಿಷಗಳ ಕಾಲ ರವೆನ ನೆನೆಸಿಟ್ಕೊಂಡಿದ್ದೆ. ನಾವೇನು ರುಬ್ಕೊಂಡಿದ್ವಲ್ಲ, ಈಗ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಜಾರಲ್ಲಿ ಅಂಟ್ಕೊಂಡಿತ್ತಲ್ಲ, ಅದಕ್ಕೆ ನಾನು 1/4 ಗ್ಲಾಸಷ್ಟು ನೀರು ಹಾಕ್ಬಿಟ್ಟು ಈಗ ಅದನ್ನು ಕೂಡ ಈಗ ಹಾಕ್ಕೊಳ್ತಾ ಇದ್ದೀನಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಹೆಂಗೆ ಅಂದರೆ ಈ ರವೆ ಜೊತೆ ಈ ಮಿಶ್ರಣ ನೀಟಾಗಿ ಮಿಕ್ಸ್ ಆಗಬೇಕು. ಅಲ್ಲಿವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸ್ಪೂನಲ್ಲಿ ಮಿಕ್ಸ್ ಮಾಡಲಿಕ್ಕೆ ಕಷ್ಟ ಅನಿಸುತ್ತೆ ಅಂದರೆ ನೀವು ಕೈಯಲ್ಲೂ ಕೂಡ ನೀಟಾಗಿ ಮಿಕ್ಸ್ ಮಾಡ್ಕೋಬೋದು. ರವೆ ಜೊತೆ ಕಂಪ್ಲೀಟಾಗಿ ಅದು ಮಿಕ್ಸ್ ಆಗಬೇಕು. ಅಲ್ಲಿವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಎಕ್ಸ್ಟ್ರಾ ನೀರು ಕೂಡ ಹಾಕೋಬಾರ್ದು, ಅದೇ ನೀರೇ ಸಾಕು. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ. ಇವಾಗ ಇದಕ್ಕೆ ನಾನು 1 ಸ್ಪೂನಷ್ಟು ಉಪ್ಪನ್ನ ಹಾಕ್ಕೊಂಡಿದ್ದೀನಿ, ಸಣ್ಣ ಉಪ್ಪು ಹಾಕ್ಕೊಂಡಿದ್ದೀನಿ. ಈಗ ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇನ್ಸ್ಟೆಂಟಾಗಿ ಮಾಡುವಂತಹ ಇಡ್ಲಿ ರವೆ ಹಿಟ್ಟು ಕೂಡ ರೆಡಿ ಆಯಿತು. ನೋಡಿದ್ರಲ್ಲ, ಈ ರೀತಿ ಹಿಟ್ಟನ್ನ ರೆಡಿ ಮಾಡಿಕೊಂಡ್ರೆ ಯಾವಾಗ ಬೇಕಾದರೂ ಕೂಡ ನಾವು ಇಡ್ಲಿನ ಮಾಡ್ಕೋಬೋದು. ಇವಾಗ ಇಡ್ಲಿ ಪ್ಲೇಟ್ನ ತೊಗೊಂಡಿದ್ದೀನಿ. ಈಗ ಅದಕ್ಕೆ ನಾನು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಕಂಪ್ಲೀಟಾಗಿ ಇಲ್ಲಿ 4ಕ್ಕೂ ಕೂಡ ನಾನು ನೀಟಾಗಿ ಎಣ್ಣೆನ ಹಚ್ಕೊಳ್ತಾ ಇದ್ದೀನಿ. ಇದೇ ರೀತಿಯಾಗಿ ಎಲ್ಲ ಪ್ಲೇಟ್ಸ್ಗೂ ಕೂಡ ನೀವು ಹಚ್ಕೊಳ್ಳಿ. ನಾನು ಇದಕ್ಕೆ ಈಗ ಇಡ್ಲಿ ಹಿಟ್ಟನ್ನ ಹಾಕ್ತಾ ಇದ್ದೀನಿ. ಹೋಟ್ಲಲ್ಲಿ ಯಾವ ರೀತಿ ರವೆ ಇಡ್ಲಿ ಇರುತ್ತೋ ಅದೇ ರೀತಿಯಾಗಿ ರವೆ ಇಡ್ಲಿ ಬರುತ್ತೆ. ನೀವು ಸಮಯ ಒಂದಿತ್ತು ಅಂದರೆ ಬೇಗನೆ ಮಾಡ್ಕೋಬೋದು. ಹಿಂದಿನ ದಿನ ನೆನೆಸ್ಬಿಟ್ಟು ಮಾಡಬೇಕು ಅನ್ನೋದೇನಿಲ್ಲ. ಅರ್ಜೆಂಟಾಗಿ ಇಡ್ಲಿ ತಿನ್ನಬೇಕು ಅನಿಸಿದ್ರೆ ಈ ರೀತಿ 30 ನಿಮಿಷದಲ್ಲೇ ಅಥವಾ 15 ನಿಮಿಷದಲ್ಲೇ ಕೂಡ ಇನ್ಸ್ಟೆಂಟ್ ಆದ ಇಡ್ಲಿ ರೆಡಿಯಾಗುತ್ತೆ. ಇಡ್ಲಿ ಕುಕ್ಕರ್ಗೆ ಈಗ ಹಾಕಿದ್ದೀನಿ ನಾನು. ಇಡ್ಲಿ ರೆಡಿಯಾಗಿದೆ. ಈಗ ನಾನು ಕ್ಯಾಪ್ನ ಓಪನ್ ಮಾಡಿ ಒಂದು ಪ್ಲೇಟ್ನ ಹೊರಗೆ ತೊಗೊಂಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ರವೆ ಇಡ್ಲಿ ರೆಡಿಯಾಗಿದೆ ಅಂತ.
ಇವಾಗ ಒಂದನ್ನು ನಾನು ತೆಗೆದು ತೋರಿಸ್ತಾ ಇದ್ದೀನಿ. ರವೆ ಇಡ್ಲಿ ರೆಡಿಯಾಗಿದೆ. ಎಷ್ಟು ಸ್ಮೂತಾಗಿದೆ ನೋಡಿ, ತುಂಬ ಸ್ಮೂತ್ ಅಂದರೆ ತುಂಬ ಸ್ಮೂತಾಗಿದೆ. ಹಾಗೆ ತುಂಬ ರುಚಿಯಾಗೂ ಕೂಡ ಇರುತ್ತೆ. ಯಾಕಂದರೆ ಮೊಸರನ್ನ ನಾವು ಬಳಸಿರೋದ್ರಿಂದ ಟೇಸ್ಟ್ ಕೂಡ ಅದ್ಭುತವಾಗಿರುತ್ತೆ. ನೋಡಿ ಎಷ್ಟು ಸೂಪರ್ ಆಗಿದೆ ಇಡ್ಲಿ, ಎಷ್ಟು ಸಾಫ್ಟ್ ಆಗಿದೆ, ಮೃದುವಾಗಿದೆ. ನೋಡಿದ್ರಲ್ಲ ಇನ್ಸ್ಟೆಂಟ್ ಇಡ್ಲಿ ಯಾವ ರೀತಿ ಮಾಡೋದು ಅಂತ. ಕೇವಲ 30 ನಿಮಿಷದಲ್ಲಿ ಇನ್ಸ್ಟೆಂಟ್ ಇಡ್ಲಿ ರೆಡಿ ಆಗುತ್ತೆ. ನೀವು ಕೂಡ ಟ್ರೈ ಮಾಡಿ. ಐ ಹೋಪ್ ನಿಮಗೂ ಕೂಡ ಇದು ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇದೇ ರೀತಿಯಾದ ಹೊಸ ವೀಡಿಯೋಸ್ನ ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಇದೇ ರೀತಿಯಾಗಿ ಸಪೋರ್ಟ್ ಮಾಡ್ತಾ ಇರಿ. ಯಾರೆಲ್ಲ ಈ ವಿಡಿಯೋಸ್ ನೋಡ್ತಾ ಇದ್ದೀರಾ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ನಂತರ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ನೀವು ಕ್ಲಿಕ್ ಮಾಡಿದಾಗ ನಾನು ಒಂದು ಕುಕಿಂಗ್ ವಿಡಿಯೋನ ಅಪ್ಲೋಡ್ ಮಾಡಿದಾಗ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಮನೇಲಿರುವಂತಹ ಪದಾರ್ಥಗಳನ್ನ ಬಳಸಿ ಈಸಿಯಾಗಿ ನಂತರ ಟೇಸ್ಟಿಯಾಗಿ ಯಾವ ರೀತಿ ರೆಸಿಪಿಗಳನ್ನ ಮಾಡ್ಬೋದು ಅಂತ ನನ್ನ ಚಾನಲ್ನಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಹೋಗಿ ವಿಸಿಟ್ ಮಾಡಿ. ನಿಮಗೂ ಕೂಡ ಇಷ್ಟ ಆಗುವಂತಹ ರೆಸಿಪಿ ಕೂಡ ಖಂಡಿತ ಅದರಲ್ಲಿ ಇರುತ್ತೆ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ. ಹಾಗಾದರೆ ನೆಕ್ಸ್ಟ್ ರೆಸಿಪಿಯೊಂದಿಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.